ಹಾಯ್ ಎವ್ರಿವನ್. ಶಿಕ್ಷಣ ಇಲಾಖೆ ನಮಗೆ ನೇಮಕಾತಿ ವಯೋಮಿತಿ ಸಡಿಲಿಕೆ ಆಗುತ್ತಾ? ಏನು ಸುದ್ದಿ ಬಂದಿದೆ ತಿಳಿಸ್ಕೊಡ್ತೀನಿ. ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. 5 ವರ್ಷ ಸಡಿಲಿಕೆ ಮಾಡಿ ಸರ್ಕಾರ ಆದೇಶ ಕೂಡ ಕೊಟ್ಟಿದೆ. ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯ ಕೂಡ ಆಗಿದೆ. ಸರ್ಕಾರ ಆದೇಶ ಇದ್ರೂ ಕೂಡ ನಿರ್ಲಕ್ಷ್ಯದ ಮಾಡಿರೋ ಶಿಕ್ಷಣ ಇಲಾಖೆ ಶಿಕ್ಷಕರ ನೇಮಕಾತಿ ವಯೋಮಿತಿ ಸಡಿಲಿಕೆ ಮಾಡದಿರುವುದನ್ನು ಸಹಿಸುವುದಿಲ್ಲ. ಈ ಕುರಿತು ಸರ್ಕಾರ ಕೂಡಲೇ ಮುತುವರ್ಜಿ ವಹಿಸಿ ಅಧಿಸೂಚನೆ ತಿದ್ದುಪಡಿ ಮಾಡಿ ವಯೋಮಿತಿ ಸಡಿಲಿಕೆ ಮಾಡುತ್ತಿದ್ದಾರೆ. ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಅಂಬರೀಶ್ ಕಳಗದ ಮಾಜಿ ರಾಜ್ಯಾಧ್ಯಕ್ಷ ಎಸ್ಎಫ್ಐ ಅವರು ಹೇಳಿದ್ದಾರೆ. 8 ವರ್ಷದ ನೇಮಕಾತಿ ಆಗಿರಲಿಲ್ಲ. ಶಿಕ್ಷಕರ ನೇಮಕಾತಿಗೆ ವಯೋಮಿತಿ ಸಡಿಲಿಕೆ 5 ವರ್ಷ ಮಾಡಿ ರಾಜ್ಯ ಸರ್ಕಾರ ಆದೇಶ ಕೂಡ ಹೊರಡಿಸಿತ್ತು. ಆದ್ರೂ ಕೂಡ ಶಿಕ್ಷಕರ ನೇಮಕಾತಿ ಅಪ್ಲಿಕೇಬಲ್ ಆಗಿಲ್ಲ. ಬೇರೆ ಇದಕ್ಕೆಲ್ಲ ಮಾಡಿದ್ದಾರೆ, ಶಿಕ್ಷಕರ ನೇಮಕಾತಿ ಮಾಡಿಲ್ಲ. ನೇಮಕಾತಿ ಪ್ರಕ್ರಿಯೆ ವಿಳಂಬವಾಗಿರುವುದು ಹಲವು ವರ್ಷಗಳಿಂದ ಪದವಿ ಪಡೆದ ಅಭ್ಯರ್ಥಿಗಳಿಗೆ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ವಯೋಮಿತಿ ಸಡಿಲಿಕೆ ಮಾಡುವಂತೆ ಆಗ್ರಹಿಸಿ ಧಾರವಾಡ, ವಿಜಯಪುರ, ಬೆಂಗಳೂರು ಸೇರಿದಂತೆ ಹಲವೆಡೆ ಹೋರಾಟ ಕೂಡ ಮಾಡಿದ್ರು. ಒಮ್ಮೆ ವಿನಾಯಿತಿ ನೀಡಿ ಅಂತ ಹೇಳಿ ಆದೇಶ ಹೊರಡಿಸಿದ್ರು ಕೂಡ ಇದರನ್ವಯ ಮೊರಾರ್ಜಿ ದೇಸಾಯಿ ವಸತಿ ಶಾಲಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸಾಮಾನ್ಯ ವರ್ಗ ಸೇರಿದಂತೆ ಎಸ್ಸಿ, ಎಸ್ಟಿ, ಒಬಿಸಿ ಸೇರಿ ಎಲ್ಲರಿಗೂ 5 ವರ್ಷ ವಿನಾಯಿತಿ ಅಡಿ ಪ್ರಕ್ರಿಯೆ ಆರಂಭಿಸಿದ್ದಾರೆ. ಆದರೆ ಶಿಕ್ಷಣ ಇಲಾಖೆ ಶಿಕ್ಷಕರ ನೇಮಕಾತಿ ಹೊರಡಿಸುವ ಅಧಿಸೂಚನೆಯಲ್ಲಿ ನಮಗೆ ನೋಟಿಫಿಕೇಶನ್ ಅಲ್ಲಿ ಯಾವುದೇ ರೀತಿ ವಯೋಮಿತಿ ಸಡಿಲಿಕೆಯನ್ನು ಕೂಡ ಕೊಟ್ಟಿಲ್ಲ. ಇದು ಆಕ್ರೋಶ ವ್ಯಕ್ತಪಡಿಸಿದೆ. ಇಲಾಖೆ ಅಧಿಸೂಚನೆ ಪ್ರಕಾರ ಜನರಲ್ ಕ್ಯಾಟಗರಿಗೆ 40, 2A, 2B, 3A, 3B ಅವರಿಗೆ 43, ಎಸ್ಸಿ, ಎಸ್ಟಿ ಅವರಿಗೆ 45 ಇದೆ. ಆದರೆ ವಯೋಮಿತಿ ಸಡಿಲಿಕೆ ಆದೇಶ ಪರಿಗಣಿಸಿದರೆ ಇನ್ನೂ 5 ವರ್ಷ ಹೆಚ್ಚು ಸಿಗಬೇಕಾಗುತ್ತೆ. ಇದನ್ನ ಆಗಿಲ್ಲ. ಹೀಗಾಗಿ ಹೋರಾಟಕ್ಕೆ ಸರ್ಕಾರ ಮಾನ್ಯತೆ ನೀಡಿ ವಯೋಮಿತಿ ಸಡಿಲಿಕೆ ಮಾಡಿದ್ರು ಕೂಡ ಶಿಕ್ಷಣ ಇಲಾಖೆ ಯಾವ ರೀತಿ ಮಾಡಿದ ಒಂದು ಕಿಮ್ಮತ್ತಿಲ್ವಾ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡೋಣ ಏನಾದ್ರು ಕೊಡ್ತಾರಾ, ಮತ್ತೆ ತಿದ್ದುಪಡಿ ನೋಟಿಫಿಕೇಶನ್ ಹೊರಡಿಸ್ತಾರ ಏನು ಗೊತ್ತಿಲ್ಲ. ನೋಟಿಫಿಕೇಶನ್ ಏನು ಕ್ಷಣಗಣನೆ ಕೂಡ ಆಗಿದೆ. ಇದು ಚರ್ಚೆ ಕೂಡ ಆಗಬೇಕು. ಈ ರೀತಿ ಮೋಸ ಮಾಡೋದು ಸರಿಯಲ್ಲ. ಒಬ್ಬರಿಗೆ ಒಂದು ರೀತಿ ಇನ್ನೊಬ್ಬರಿಗೆ ಒಂದು ರೀತಿ ಮಾಡಿದ್ರೆ ಇದು ಪಕ್ಕಾ ತಪ್ಪಾಗುತ್ತೆ. ನೋಡೋಣ ಶಿಕ್ಷಣ ಇಲಾಖೆ ಏನಾದ್ರು ಹೇಳುತ್ತೆ. ನೆಕ್ಸ್ಟ್ ಮಾಹಿತಿ ಏನು? ಸದ್ಯಕ್ಕೆ ಈ ಮಾಹಿತಿ ಇದೆ. ಥ್ಯಾಂಕ್ ಯು.